ಸರ್ವಜ್ಞನ 101 ವಚನಗಳು ನನ್ನ ಗ್ರಂಥದ ಒಂದು ಪರಿಚಯ. ಎರಡನೆಯ ಅರಿಕೆ. ಪ್ರಾರಂಭ ಹೇಗೆ? ನಾನು ಸಂಕಲನ ಮಾಡಿದ ಆ 101 ವಚನಗಳ ಮೊದಲನೇ ವಚನ. ಈ ವಚನ ಬಹುಶಃ ಎಲ್ಲ ಗ್ರಂಥಗಳಲ್ಲಿ, ಸರ್ವಜ್ಞನ ವಚನಗಳೆಲ್ಲ ಗ್ರಂಥಗಳಲ್ಲಿ ಮೊದಲನೆಯದು. ಯಾಕಂದರೆ ಇದು ಗಣಪತಿಯ ಸ್ತುತಿ, ಶ್ರೀ ಗಣೇಶನ ಸ್ತುತಿ. ನಾನು ಈ ಸ್ತುತಿಯನ್ನು 4 ಭಾಷೆಗಳಲ್ಲಿ ನಾನು ನಿವೇದಿಸ್ತಾ ಇದ್ದೇನೆ. ನಂದಿಯನು ಏರಿದನ, ಚಂದಿರನ ಸೂಡಿದನ, ಕಂದನ ಬೇಡಿ ನಲಿದಾನು ನೆನವುತ್ತ, ಕಂದನ ಬೇಡಿ ನಲಿದಾನು ನೆನವುತ್ತ, ಮುಂದೆ ಪೇಳುವೆನು ಸರ್ವಜ್ಞ. ಸಂಸ್ಕೃತ ನೋಡಿ. ನಂದಿವಾಹನ ದೇವ ಚಂದ್ರಾವತಂಸ ಸುತಸುಂದರ ಸಂಪ್ರಾರ್ಥ್ಯ ಸಂಸ್ಮೃತ್ಯ ತುಷ್ಟಃ ಸ್ವಬಂಧಂ ಪ್ರಣಾಮಿ ಸರ್ವಜ್ಞ. ಇನ್ನು ಹಿಂದಿ ಭಾಷೆಯಲ್ಲಿ ನಂದಿ ಆರೂಢಕೆ ಚಂದ್ರ ಅವತಂಸಕೆ ನಂದನ ಕೋ ಯಾಚರತ್ ಕರ ಸುಮರತ, ನಂದನ ಕೋ ಯಾಚಕರ ಸುಮರತ, ಆಗೆ ಆನಂದ ಸೇ ಕಹತ ಹೋ ಸರ್ವಜ್ಞ. ಇನ್ನು ಇಂಗ್ಲೀಷ್ ಅನುವಾದ. I first joyfully remember and pray the Son of God Shiva, who rides on bull and wears the moon on head, and then speak ಸರ್ವಜ್ಞ. ಈ ಪುಟದಲ್ಲಿ ಅಂಡ್ರ ಬರಹ ಇದೆ ಒಂದು. ಶ್ರೀ ವರದರಾಜ ಹುಯಿಲ್ಗೋಳವರು, ಚೆನ್ನಪ್ಪನವರು, ಉತ್ತಂಗಿ ಚೆನ್ನಪ್ಪನವರು ಮಾತನಾಡಿದರೆ ಲೋಕವೇ ಪ್ರತ್ಯಕ್ಷವಾಗುವುದು. ನಂತರ ಇನ್ನೊಂದು ಬರಹವನ್ನು ಬರೆಸಿಟ್ಟಿದ್ದೇನೆ. ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರದು. ಉತ್ತಂಗಿಯವರೆಂದರೆ ಸರ್ವಜ್ಞ, ಸರ್ವಜ್ಞನೆಂದರೆ ಉತ್ತಂಗಿ ಏಕೋ ಜ್ಞಾಪಕ್ಕೆ ಬರುತ್ತಾರೆ ಎಂದರೆ ಮೇಲೆ ಆ ಇಬ್ಬರಿಗಿರುವ ಅಪೂರ್ವ ಸಂಬಂಧ ಒಂದು ವಿಶಿಷ್ಟ ರೀತಿಯದು. ಅದ್ಭುತವಲ್ಲ? ಈಗ ನೋಡಿ, ಈಗ ಇದು ನಾನು ಹೇಳಿದೆ ಶತಮಾನದ ಪ್ರಕಟಣೆಯ ಸಂಭ್ರಮದ ಸಂಕಲನ ಅಂಥೇಳಿ. 1924ರಲ್ಲಿಯ ಮುಖಪುಟ, ಹಿಂಪುಟ ಇದೇ ಇತ್ತು. ಆಮೇಲೆ ನಂತರದ ಪುಟ ಹೇಗಿತ್ತು? ನಂತರದ ಪುಟನೂ ಹೀಗೆ ಇತ್ತು. ಅದನ್ನು ಓದ್ತೇನೆ, ಕನ್ನಡ ಅಷ್ಟೇ. ತ್ರಿಪದಿ ರೂಪವಾಗಿ ರಚಿಸಿದ ಸರ್ವಜ್ಞ ವಚನಗಳು, ಸಂಶೋಧಿತವಾದ ಸಂಪೂರ್ಣ ಸಂಗ್ರಹ, ವಿಶೇಷಾವೃತ್ತಿ, ಸಂಪಾದಕರಿಂದ ಪರಿಶೋಧಿತವಾಗಿ ಮುನ್ನುಡಿ, ಪ್ರಸ್ತಾವನೆ, ಗ್ರಂಥಕರ್ತರ ನುಡಿ, ವಿಷಯ ಸೂಚಿಕೆ, ವಿಷಯಾನುಕ್ರಮಣಿಕೆ, ಗ್ರಂಥ ಶುದ್ಧೀಕರಣದ ಆಧಾರ, ವಿಷಯ ವಿಭಜನೆ, ಪಾಠಾಂತರ, ಸಟೀಕಾ ತಾತ್ಪರ್ಯ ಸಹಿತ ವಿಶೇಷ ಟಿಪ್ಪಣಿ, ಪದ್ಯಾನುಕ್ರಮಣೆ, ಪರಿಶಿಷ್ಟ ಇತ್ಯಾದಿ ವಿವಿಧ ಸಹಾಯಗಳಿಂದ ತಯಾರಿಸಿದ್ದು. ಚೆನ್ನಪ್ಪ ಉತ್ತಂಗಿ, KE ಮಿಷನ್ ಹೈಸ್ಕೂಲ್, ಧಾರವಾಡ ಪ್ರಿಂಟಿಂಗ್ ವರ್ಕ್ಸ್ ಮುದ್ರಾಲಯದಲ್ಲಿ ಮುದ್ರಿಸಲ್ಪಟ್ಟಿತು. ಮೊದಲನೇ ಆವೃತ್ತಿ. ಬೆಲೆ ₹2.12. ನಂತರದ ಪುಟಗಳಲ್ಲಿ ಉತ್ತಂಗಿ ಚೆನ್ನಪ್ಪನವರು ಆಯ್ದಂಥ 5 ಸರ್ವಜ್ಞನ ವಚನಗಳಿವೆ. ಇವತ್ತು ಒಂದನ್ನು ನಾನು ಓದುತ್ತೇನೆ. ಅದು ಏನಾಗ್ತದೆ? ಆ ಸರ್ವಜ್ಞನ ರೂಪರೇಷೆಗಳನ್ನು ಕೊಡ್ತದೆ.
ಮಂಡೆ ಬೋಳಿಸಿಕೊಂಡು ತುಂಡುಗಂಬಳಿ ಹೊದೆದು ಹಿಂಡನಗಲಿದ ಗಜದಂತೆ ಇಪ್ಪವರ ಹಿಂಡನಗಲಿದ ಗಜದಂತೆ ಇಪ್ಪವರ ಕಂಡು ನಂಬುವುದು ಸರ್ವಜ್ಞ. ಇದು 4ನೆಯ ಪುಟ. ಆಮೇಲಿದೆ ನೋಡಿ ಅತ್ಯಂತ ಮಹತ್ವವಾದ ಪುಟ. ಇದಾವುದು ಗೊತ್ತೇ ಸರ್? ಇದು ಅರ್ಪಣೆಯ ಪುಟ. ಯಾರಿಗೆ ಸಮರ್ಪಣೆ ಮಾಡಿದ್ದಾರೆ? ಅವರ ಕಾಲದಲ್ಲಿ 1910, 20, 30ರ ದಶಕದಲ್ಲಿ ಇದ್ದಂಥ ಆ ಕನ್ನಡದ ಮಹಾನ್ ಸಂಶೋಧಕ ಸಾಹಿತಿ ಶ್ರೀ ಆರ್ ನರಸಿಂಹ ಆಚಾರ್ ಅವರಿಗೆ ಹೇಗೆ ಬರೆದಿದ್ದಾರೆ ನೋಡ್ರಿ. ಸಮರ್ಪಣ ವಚನ ಪುಷ್ಪಗಳಿಂದ ತುಂಬಿ ಘಮಘಮಿಸುವ ಸರ್ವಜ್ಞನ ಈ ಗ್ರಂಥವನ್ನು ಕನ್ನಡ ವಾಂಗ್ಮಯ ನಿಷ್ಣಾತರು, ಭಾಷಾ ಸೇವಾ ತತ್ಪರರು ಆದ ರಾವ್ ಬಹಾದ್ದೂರ್, ಪ್ರಾಕ್ತನ ವಿಮರ್ಶ ವಿಚಕ್ಷಣ ಆರ್ ನರಸಿಂಹಾಚಾರ್ MA MRAS ಇವರ ಚರಣಾರವಿಂದಗಳಿಗೆ ಸನ್ಮಾನಪೂರ್ವಕವಾಗಿ ಸಮರ್ಪಿಸುವೆನು. ಉತ್ತಂಗಿ ಚೆನ್ನಪ್ಪನವರು. ಎಲ್ಲಿಯ ಧಾರವಾಡ, ಎಲ್ಲಿಯ ಬೆಂಗಳೂರು, ಎಲ್ಲಿ ಚೆನ್ನಪ್ಪ ಉತ್ತಂಗಿಯವರು, ಎಲ್ಲಿ ನರಸಿಂಹಾಚಾರ್ಯರು. ಅವರ ಬಗ್ಗೆ ಭಾಳ ತಿಳ್ಕೊಂಡಿದ್ದರು. ಅವರ ಸಲಹೆಗಳನ್ನು ಪಡಿತಾ ಇದ್ದರು. ಅವರ ಒಂದು ವ್ಯಕ್ತಿತ್ವವನ್ನು ಅರಿತು ಅವರಿಗೆ ಒಂದು ಅದ್ಭುತವಾದ ಒಂದು ಸನ್ಮಾನವನ್ನು ಈ ತಮ್ಮ ಸರ್ವಜ್ಞನ ವಚನಗಳು ಪುಸ್ತಕವನ್ನು ಮೊದಲ ಸಂಪುಟವನ್ನು ಅವರಿಗೆ ಅರ್ಪಿಸಿದ್ದಾರೆ. ಅದ್ಭುತ ಅಲ್ಲ? ಆಮೇಲೆ ಬರುತ್ತೆ ನೋಡಿ ಪುಟ ನಮ್ಮ ಬೇಂದ್ರೆಯವರದು ಸರ್ವಜ್ಞ ಮೂರ್ತಿ. ಬೇಂದ್ರೆಯವರದು ಸರ್ವಜ್ಞ ಮೂರ್ತಿ ಅನ್ನುವಂತಹ 4 ತ್ರಿಪದಿಗಳನ್ನು ಬರೆಸಿಟ್ಟಿದ್ದಾರೆ ಇಲ್ಲಿ ಅವರು. ಆವಾಗ ನಿನ್ನೆ ನಾನು ಒಂದು ಓದಿದೆ, ಕೊನೆಯದು ಇವತ್ತು ಅದೇ ಪರಿಸ್ಥಿತಿ ನಮ್ಮ ಜನರ ಬದುಕಿನದ. ಅದನ್ನು ಅವರು ಬರೆದಿದ್ದರು. ಯಾವಾಗ ಅವ್ರು ಎಷ್ಟು ವರ್ಷದವರಿದ್ದರು ಬೇಂದ್ರೆ ಅಂದರೆ ಕೇವಲ 27-28 ವರ್ಷದವರಿದ್ದರು. ಇನ್ನೂ ಪ್ರಸಿದ್ಧ ಕವಿಯಾಗಿ ಅವರು ಪ್ರಸಿದ್ಧಿ ಪಡೆದಿರಲಿಲ್ಲ. ಆವಾಗ ಬರೆದಂಥ ಈ ತ್ರಿಪದಿ ಸರ್ವಜ್ಞ. ಯಾಕಂದರೆ ಸರ್ವಜ್ಞನ ಈ ಸಂಶೋಧನೆಗಾಗಿ ಉತ್ತಂಗಿ ಚನ್ನಬಸಪ್ಪನವರ ನೆರವಿಗೆ ಅವರು ಹೋಗ್ತಾ ಇದ್ದರು ಅನ್ನುವಂಥ ಸಂಗತಿ ಬಹಳ ಮುಖ್ಯದ. ಆದ ಕಾರಣ ತಮ್ಮ ಪುಸ್ತಕದಲ್ಲಿಯೂ ಅವರಿಗಾಗಿ ಒಂದು ಪುಟವನ್ನು ಶ್ರೀ ಚನ್ನಪ್ಪ ಉತ್ತಂಗಿಯವರು ಮೀಸಲಿರಿಸಿದ್ದರು ಅನ್ನುವಂತಹ ಆ ಒಂದು ವಿಷಯವನ್ನು ನಿವೇದಿಸಲಿಕ್ಕೆ ಬೇಕು. ಬಿಟ್ಟಿಲ್ಲ ಭೇದವನು, ಸುಟ್ಟಿಲ್ಲ ಸುಡು ಜಗಳ, ಪಟ್ಟಿರುವ ಜನರನ್ನೆಬ್ಬಿಸಲು ನೀ ಮತ್ತೆ ಹುಟ್ಟಿ ಬಾ ಎಂದು ಸರ್ವಜ್ಞ. ಮತ್ತು ಕಠಿಣ ಪದಗಳ ಅರ್ಥ ಕೊಡ್ತಾರಿಲ್ಲ ಅವರು. ಪಟ್ಟಿರುವ ಅಂದರೆ ನಿದ್ರಿಸುವ ಅಂತ ಬರ್ದಾರ. ನಮ್ಮ ಜನರು ಮಲ್ಕೊಂಡಾರ ಅವ್ರು ಎಬ್ಬಿಸ್ಲಿಕ್ಕೆ ಬಾ ಅಂತ ಹೇಳ್ತಾರೆ. ಅಷ್ಟು ಅದ್ಭುತವಾದಂಥ ಆ 4 ವಚನಗಳಲ್ಲಿ ಕಠಿಣ ಶಬ್ದಗಳನ್ನು ಕೆಳಗೆ ಕೊಡ್ತಾರೆ ಬೇಂದ್ರೆಯವರು. ಎಷ್ಟೊಂದು ಅದ್ಭುತವಾದಂಥ ಒಂದು ರಚನೆ ಇದು ಇಲ್ಲಿ ಇದೆ. ಈ ಒಂದು ಇದರಲ್ಲಿ ಇದೆ ಅಲ್ಲವೇ? ನನಗೇನು ಒಂದು ಸಂತೋಷ ಅನ್ನಿಸ್ತದೆ ಅಂದರೆ ಇಷ್ಟೊಂದು ಅದ್ಭುತವಾದಂಥ ಆ ಪುಸ್ತಕ 1924ನೇದು ಮೊದಲ ಮುದ್ರಣ. ಎಷ್ಟು ಆಯಿತು ಅದು ಮೊದಲು ಏನೂ ಇದು ಆಗಲೇ ಇಲ್ಲ, ಮಾರಾಟ ಆಗಲಿಲ್ಲ ಅಂತ ನಾನು ಏನು ಓದಿ ಹೇಳಿದ್ನಲ್ಲ ಅಷ್ಟೊಂದು ಆ ಹಿಂದೆ ಮುಂದೆ ಒಳಗೆ ಹೊರಗೆ ಪ್ರಕರಣಗಳನ್ನು ಆದ ನಂತರ ಅದು ಹಾಟ್ ಕೇಕ್ ಆಗಿ ಅದು ಆವಾಗ ನಂತರದಲ್ಲಿ ಸುಮಾರು ಅವರ ಚನ್ನಪ್ಪ ಉತ್ತಂಗಿಯವರ ಜೀವಮಾನದಲ್ಲಿ ಸುಮಾರು 16-17 ಮುದ್ರಣಗಳನ್ನು ಕಂಡಿತೀವು ಅಂತ ಹೇಳಿ ಬಯಸ್ತೇನೆ. ಇವತ್ತಿನ ಈ ದಿನದ ಮಂಗಲವನ್ನು ನಾನು ವಿಶೇಷವಾಗಿ ನಮ್ಮ ಹಿಂದಿ ಅನುವಾದಕರು ಶ್ರೀ ದತ್ತಾತ್ರೇಯರಾವ್ ಹೆರೂರ್, ಅದ್ಭುತವಾದ ಬದುಕು ಅದು ಬರುತ್ತೆ ಮುಂದೆ, ಆ ನಿವೇದನೆ ಬರುತ್ತೆ. ಅವು ಎಷ್ಟೊಂದು
ಅದ್ಭುತವಾಗಿ ಕನ್ನಡ ಸಲುವಾಗಿ ಹೋರಾಡಿದರು ಗುಲ್ಬರ್ಗಾದಲ್ಲಿ ಅನ್ನೋದನ್ನು ನಾನು ಮುಂದಕ್ಕೆ ತಿಳಿಸ್ತೇನೆ. ಅವರು ಸರ್ವಜ್ಞನ 1,000 ವಚನಗಳನ್ನು ಹಿಂದಿಯಲ್ಲಿ ಅವಧಿ ಹಿಂದಿ ಅನುವಾದ ಮಾಡಿದ್ದಾರೆ. ಅದರ ಕೊನೆಗೆ ಅವರು ಸದಿಚ್ಛೆಯ ಮಂಗಲ ಅಂತ 3 ವಚನಗಳನ್ನು ಸೇರಿಸ್ತಾರೆ. ಇವು ಯಾರಿಗೂ ಗೊತ್ತಿದ್ದಿದ್ದಿಲ್ಲ, ಯಾರೋ ರಚನೆ ಮಾಡಿ ಇಟ್ಟಿರಬೇಕು. ಕನ್ನಡ ಸಾಹಿತ್ಯ ಪರಿಷತ್ತಿನ ಪುಸ್ತಕದಲ್ಲಿಯೂ ಇವು ಇಲ್ಲ. ಹೇಗೆ ಬಂದು ಅವರಿಗೆ ಗೊತ್ತಿಲ್ಲ. ಯಾರೋ ರಚಿಸಿ ಇರಿಸಿದ್ದಾರೆಯೋ, ಯಾರೋ ಆ ಕಡೆ ಅವರು ಬರೆದು ಇರಿಸಿದ್ದ ಪುಸ್ತಕ ಶ್ರೀ ದತ್ತಾತ್ರೇಯ ಹೇರೂರವರಿಗೆ ಲಭಿಸಿದೆಯೋ ಅಥವಾ ಅವರೇ ರಚನೆ ಮಾಡಿದರೋ ಯಾವುದೂ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ನಿಜ, ಈ 3 ಸದಿಚ್ಛೆಯ ವಚನಗಳು ಅದ್ಭುತವಾದಂಥ ಮಂಗಲವನ್ನು ಕೋರ್ತವೆ, ಅದ್ಭುತವಾದ ಉಪದೇಶವನ್ನು ಕೊಡ್ತವೆ. ನಾನು ಇವತ್ತು ಕೇವಲ 1ನೇ ವಚನವನ್ನು ಮಾತ್ರ ಓದ್ತಾ ಇದ್ದೇನೆ. ಹುಲ್ಲು ಬೆಳೆದಂತೆ ಬೆಳೆ, ಕಲ್ಲು ಇರುವಂತೆ ಇರು, ಎಲ್ಲರಿಗೂ ನೀನು ಬೆಲ್ಲಾಗು ಗಮಗಮಿಸು. ಎಲ್ಲರಿಗೂ ನೀನು ಬೆಲ್ಲಾಗು ಗಮಗಮಿಸು, ಮಲ್ಲಿಗೆ ತೆರದಿ ಸರ್ವಜ್ಞ. ಮಲ್ಲಿಗೆ ತೆರದಿ ಸರ್ವಜ್ಞ. ಮತ್ತೆ ನಾಳೆ ಸರ್ವಜ್ಞ ತಮ್ಮ ಮುಂದೆ. ನಮಸ್ಕಾರ.